ಯಾಕೆ ನೀವು ಹುಡುಗರ ಥರ ಬುಲೆಟ್ ಗಾಡಿ ತೊಗೊಂಡು ಓಡಾಡ್ತೀರಿ ಅಂತ ಭಾಳ ಮಂದಿ ಕ್ವಶನ್ ಕೇಳ್ಯಾರ. ಅವ್ರಿಗೆ ಈ ವಿಡಿಯೋ ಒಳಗೆ ಆನ್ಸರ್ ಹೇಳ್ತೀನಿ ನೋಡ್ರಿ. ಫಸ್ಟ್ ಆಫ್ ಆಲ್ ಇದು ಗಾಡಿ ಹೆಂಗದ ಅಂತ ಹೇಳಿದ್ರೆ ನನ್ನೊಂದು ಫೀಲಿಂಗ್ ಅದ, ಒಂದು ಬಾಂಡಿಂಗ್ ಅದ, ಒಂದು ಎಮೋಷನ್ ಈ ಗಾಡಿ ಜೊತೆ ಅದ. 4 ಮಂದಿ ನನಗೆ ಗುರುತು ಹಿಡಿಲತ್ತಾರ, ಇಷ್ಟೆಲ್ಲ ಹೆಸರು ಮಾಡಿನಂತ ಹೇಳಿದ್ರೆ ಅದಕ್ಕೆಲ್ಲ ಕಾರಣನೇ ಈ ಗಾಡಿ. ಭಾಳ ಮಂದಿ ಭವಾನಿ ಅಂತ ಹೇಳಿದ್ರೆ ಕಲಬುರ್ಗಿ ಒಳಗೆ ಬುಲೆಟ್ ಗಾಡಿ ತೊಗೊಂಡು ಓಡಾಡ್ತಾಳಲ್ಲ ಅಕ್ಕಿ ಅಂತ ಕೇಳ್ತಾರೆ. ಭಾಳ ಮಂದಿ ನನ್ನ ಫೇಸ್ನೂ ಕೂನ ಇಡಲ್ಲ, ನನ್ನ ಗಾಡಿ ನೋಡಿನೇ ಅಕ್ಕ ನೀವು ವಿಡಿಯೋ ಮಾಡ್ತಿರಲ್ಲ ಅಂತೇಳಿ ಬಂದು ಕೇಳ್ತಾರೆ. ಹೌದು, ಅವಾಗ ನಂಗೆ ಭಾಳ ಖುಷಿ ಅನ್ನಿಸ್ತದ. ನನ್ನ ಗಾಡಿಲಿಂತ ನನಗೆ ಗುರುತು ಹಿಡಿಲತ್ತಾರಲ್ಲ ಅಂತೇಳಿ ಒಂದು ಹೆಮ್ಮೆ ಅನ್ನಿಸ್ತದ. ಈ ಗಾಡಿ ನಡೆಸ್ಬೇಕನ್ನೋದು ಹೆಂಗೆ ತಲೆಗೆ ಬಂತಂತ ಹೇಳಿದ್ರೆ, ಇನ್ನೊಂದೇನಂತ ಹೇಳಿದ್ರೆ ನಮ್ಮ ಮಮ್ಮಿ ಪಪ್ಪಾಗ ಗಂಡಸ ಮಕ್ಕಳಿಲ್ಲ, ಎಲ್ಲರೂ ಅಕ್ಕ ತಂಗಿಯರು, ಬರೀ ಹುಡುಗಿಯರೇ ನಾವು. ಭಾಳ ಮಂದಿ ಚುಚ್ಚು ಮಾತಾಡ್ದವ್ರ. ಇಷ್ಟು 5 ಜನ ಹೆಣ್ಮಕ್ಳಿಗೆ ನೀವು ಮದುವೆ ಹ್ಯಾಂಗೆ ಮಾಡ್ಕೊಡ್ತೀರಿ, ಫ್ಯಾಮಿಲಿ ಹ್ಯಾಂಗೆ ನಡೆಸ್ತೀರಿ, ಇಷ್ಟೆಲ್ಲ ಕ್ವಶನ್ಗಳು ಕೇಳ್ಯಾರ. ಅದು ನಮ್ಮ ಮಮ್ಮಿ ಪಪ್ಪಾಗ ನಾ ಗಂಡಸ ಮಕ್ಕಳು ಇರಲಾರ್ದಂಥ ಫೀಲಿಂಗ್ ಮರೆಸ್ಬೇಕು, ಒಂದು ಗಂಡಸ ಮಗ ಇರಲಾರ್ದಕ್ಕಿಂತ ಹೆಚ್ಚಿಗೆ ನನ್ನ ಮಗಳಳ ಅಂತೇಳಿ ಅವ್ರಿಗೆ ಅನ್ನಿಸ್ಬೇಕು ಅಂತೇಳಿ ಈ ಗಾಡಿ ನಡೆಸ್ಬೇಕಂತೇಳಿ ಟ್ರೈ ಮಾಡ್ದೆ. ಅದ್ರೊಳಗೆ ನಂಗೆ ಯಶಸ್ಸೂ ಸಿಕ್ಕಿತ್ತು. ಇವತ್ತಿನ ದಿನ ನಿಮ್ಮ ಮಗಳು ಹಿಂಗೆ ಗಾಡಿ ತೊಗೊಂಡು ಓಡಾಡ್ತಾಳೆ ಅಂದ್ರೆ ನಮ್ಮ ಮಮ್ಮಿ ಪಪ್ಪಾಗ ಒಂಥರ ಹೆಮ್ಮೆ ಅನ್ನಿಸ್ತದ. ಇಷ್ಟೇ ನೋಡ್ರಿ, ನಾ ಯಾಕೆ ಗಾಡಿ ನಡೆಸ್ತೀನಿ ಅಂತ ಕೇಳತ್ತಿದ್ರಲ್ಲ, ಇದಕ್ಕದು ಆನ್ಸರ್. ನಾ ಇವತ್ತು ಬೆಟಗೇರ ಒಳಗಿರೋಂಥ ಮಹಾಲಕ್ಷ್ಮೀ ದೇವಿದು ಗುಡಿಗೆ ಬಂದಿದ್ದ. ದೇವಿದು ದರ್ಶನ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಮಾಡಿಸ್ತೀನಿ. ಅಂಬ್ಯಾ ಚಾ ಕುಡಿತಿ ಕಲರ್ ಚಾ ತಿಳಿ ಚಾ ಕುಡಿಯಲೇ.